ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಮೇಲ್ನೋಟಕ್ಕೆ ಜನಪ್ರತಿನಿಧಿಗಳು ರಾಜಕಾರಣಿಗಳು ಏನು ಮಾತಾಡಿದ್ರು ಪರವಾಗಿಲ್ಲ, ಆದರೆ ಒಳಗೊಳಗೆ ಮಾತ್ರ ಧಗ ಅಂತೂ ಬಿಜೆಪಿ ಹತ್ಕೊಂಡು ಉರಿತಾ ಇದೆ. ದಿಢೀರಂತ ಇವತ್ತು ದೆಹಲಿಗೆ ಹೊರಟರು. ಬೆಳ್ಳಂಬೆಳಗ್ಗೆ 5:30ಕ್ಕೆ ವಿಜಯೇಂದ್ರ ಕಳಿಸ್ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಯಡಿಯೂರಪ್ಪನವರು ವಿರೋಧಿ ಪಾಳ್ಯಕ್ಕೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರಂತೆ. BSY ಬ್ರೇಕಿಂಗ್ ನ್ಯೂಸ್. ಹೈಕಮಾಂಡ್ ಭೇಟಿ ಮಾಡೋಕ್ಕೆ ದೆಹಲಿಗೆ ಬಂದಿದ್ದಾರೆ BY ವಿಜಯೇಂದ್ರ. ರಾಜ್ಯ ಬಿಜೆಪಿ ಉಸ್ತುವಾರಿ ಹೊತ್ತಿರುವ ಅರುಣ್ ಸಿಂಗ್ ಅವರನ್ನ ಮೀಟ್ ಮಾಡ್ತಾರೆ. ಅವರ ಮೀಟ್ ಮಾಡೋಕ್ಕೆ ಬಂದಿದ್ದಾರೆ. ಸಚಿವ CP ಯೋಗೇಶ್ವರ್ ಗೊತ್ತಲ್ಲ, ಮೊನ್ನೆ ವಿಧಾನಸೌಧದಲ್ಲಿ ಎಲ್ಲ ಏನೇನು ಮಾತಾಡಿದ್ರು ಅಂತ, ಅವರ ವಿರುದ್ಧ ದೂರು ನೀಡೋದಕ್ಕೂ ಸಾಧ್ಯತೆ ಇದೆಯಂತೆ. ಯಡಿಯೂರಪ್ಪನವರ ಸೂಚನೆ ಮೇರೆಗೆ ಸಚಿವ CPY ವಿರುದ್ಧ ದೂರು ಕೊಡುವ ಸಾಧ್ಯತೆ ದಟ್ಟವಾಗಿದೆ ಅನ್ನೋ ಸುದ್ದಿ ಓಡಾಡ್ತಾ ಇದೆ. CP ಯೋಗೇಶ್ವರ್ ಅನಾವಶ್ಯಕ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ. ಸಚಿವರಾಗಿದ್ದುಕೊಂಡು ಸರ್ಕಾರದ ವಿರುದ್ಧ ಮಾತಾಡ್ತಿದ್ದಾರೆ. ರಾಜ್ಯದಲ್ಲಿರೋದು 3 ಪಕ್ಷಗಳ ಸರ್ಕಾರ ಅಂದಿದ್ರು CP ಯೋಗೇಶ್ವರ್. ಪ್ರಸಕ್ತ ರಾಜಕೀಯ ಬೆಳವಣಿಗೆಯಿಂದ ಪಕ್ಷ ಮತ್ತು ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ಆಗ್ತಾ ಇದೆ. CPY ಅಂದರೆ CP ಯೋಗೇಶ್ವರ್ ರಾಜೀನಾಮೆಗೆ ಹಲವು ಶಾಸಕರು ಒತ್ತಾಯಿಸ್ತಾ ಇದ್ದಾರೆ. ಸೋತವರನ್ನ ಸಚಿವರನ್ನಾಗಿ ಮಾಡಿದ್ದಕ್ಕೆ ಆಕ್ಷೇಪ ಕೂಡ ವ್ಯಕ್ತ ಆಗ್ತಾ ಇದೆ. ಸಚಿವ CP ಯೋಗೇಶ್ವರ್ಗೆ ಖಡಕ್ ಸೂಚನೆ ಕೊಡಬೇಕು ಅಂತ ದೂರು ಕೊಡ್ತಿದ್ದಾರೆ. ಯೋಗೇಶ್ವರ್ ಅವರನ್ನ ಸಂಪುಟದಿಂದ ಕೈ ಬಿಡೋದಕ್ಕೆ ಅನುಮತಿ ನೀಡಿ ಯೋಗೇಶ್ವರ್ಗೆ ಕೋಕ್ ಕೊಡೋದಕ್ಕೆ ವೇದಿಕೆ ಸಿದ್ಧಪಡಿಸುತ್ತಿದ್ದಾರಾ BS ಯಡಿಯೂರಪ್ಪನವರು ಅನ್ನುವ ಅನುಮಾನ ಇದೀಗ ರಾಜಕೀಯ ಪಾಳ್ಯದಲ್ಲಿ ಓಡಾಡ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿರುವಂತಹ ಬೆಳವಣಿಗೆ, ಯಡಿಯೂರಪ್ಪನವರ ಸರ್ಕಾರ ಅಂದರೆ BJP ಸರ್ಕಾರ, ಅದರ ಭಾಗ ಸ್ವತಃ ಸಚಿವರಾದವರು CP ಯೋಗೇಶ್ವರ್ ಮೊನ್ನೆ ಮೀಟಿಂಗ್ ಹೋದಾಗ ರಾಜ್ಯದೆಲ್ಲೆಡೆ ಯಡಿಯೂರಪ್ಪನವರ ಕುರ್ಚಿ ಅಳ್ಳಾಡ್ತಾ ಇದೆ, ಬದಲಿ ಇನ್ನೊಬ್ಬರ ನಾಯಕರ ವ್ಯವಸ್ಥೆ ಆಗ್ತಿದೆ, ಈ ಥರದ್ದೆಲ್ಲ ಓಡಾಡ್ತಾ ಇತ್ತು. ಆ ನಡುವೆ ಸಂಪುಟ ಸಹೋದ್ಯೋಗಿಗಳ ಜೊತೆ ಮೀಟಿಂಗ್ ಕರೆದ್ರು. ಆಗ CP ಯೋಗೇಶ್ವರ್ ಹೇಳಿದಂತಹ ಮಾತು ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ. ವಿರೋಧಿ ಪಾಳ್ಯಕ್ಕೊಂದು ದೊಡ್ಡ ಆಹಾರ. ಪ್ಲಸ್ BJPಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಈ ಥರ ಮಾತಾಡಬಾರ್ದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಎಲ್ಲ ಬೆಳವಣಿಗೆ ನಡುವೆ ಸಡನ್ನಾಗಿ ಇವತ್ತು ಬೆಳ್ಳಂಬೆಳಗ್ಗೆ 5:30 ಫ್ಲೈಟ್ಗೆ ವಿಜಯೇಂದ್ರ ಅವರು ದೆಹಲಿಗೆ ಹೊರಟರು. ಯಾಕೆ ಅನ್ನುವ ಕುತೂಹಲ ಎಲ್ಲರಲ್ಲೂ ಇತ್ತು. ರಾಜಕೀಯ ಪಡಸಾಲೆಯಲ್ಲಿ ಈಗ BSY ಅವರು ಮಗದೊಂದು ಸ್ಟ್ರಾಟಜಿ ರೂಪಿಸ್ತಾ ಇದ್ದಾರೆ. CP ಯೋಗೇಶ್ವರ್ ವಿರುದ್ಧ ದೂರು ಕೊಡ್ತಿದ್ದಾರೆ. ಪಕ್ಷದೊಳಗಡೆ ಈ ಚಟುವಟಿಕೆ ಸಹಿಸಲ್ಲ, ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅವರ ಹೇಳಿಕೆಗಳಿಂದ ಮತ್ತಷ್ಟು ಮುಜುಗರ ಆಗ್ತಾ ಇದೆ, ವರ್ಚಸ್ಸಿಗೆ ಧಕ್ಕೆ ಆಗ್ತಾ ಇದೆ. ಹಾಗಾಗಿ ಅವ್ರು ಸುಮ್ಮನಿರೋ ಕೇಳಿ, ಇಲ್ಲ ಸಂಪುಟದಿಂದ ಕೈ ಬಿಡಬೇಕು ಅಂತ ಸೂಚನೆ ಕೊಡಿ ಅಂತ ಕೂಡ ಹೇಳ್ತಿದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ನವದೆಹಲಿಯಿಂದ ಧರಣೇಶ್ ಬೂಕನಕೆರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಧರಣೇಶ್. ಹೌದಲ್ವಾ, ಸಡನ್ ಆಗಿ ನ್ಯೂಸ್ ಬಂದಾಗ ಏನಿದು ಸಡನ್ ಆಗಿ 5:30ಕ್ಕೆ ಅರ್ಲಿ ಮಾರ್ನಿಂಗ್ ವಿಜಯೇಂದ್ರ ಅವರು ದೆಹಲಿಗೆ ಯಾಕೆ ಹೋದ್ರು ಅಂತ ಯಾರಿಗೆ ಆದರೂ ಅನ್ಸುತ್ತೆ. ಏನು ನಡೀತಿದೆ ಅಲ್ಲಿ ಆಗಿದ್ರೆ? ಇವತ್ತು ದಿಢೀರನೆ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಪುತ್ರ BY ವಿಜಯೇಂದ್ರ ದೆಹಲಿಗೆ ಬಂದ್ರು. ಯಾಕೆ ಅನ್ನುವಂಥದ್ದನ್ನು ನೋಡ್ಬೇಕಾದ್ರೆ ನಾವು ಸ್ವಲ್ಪ ಹಿಂದೆ ನೋಡ್ಬೇಕು. ಅಂದ್ರೆ ಏನೆಲ್ಲ ಘಟನಾವಳಿಗಳು ನಡೆದವು ಅನ್ನುವಂಥದ್ದನ್ನ. ಫಾರ್ ಎಕ್ಸಾಂಪಲ್, ಮೊನ್ನೆ ಶಾಸಕರು ಎಲ್ಲ ಹೋಗಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದ್ರು. CP ಯೋಗೇಶ್ವರ್ ವಿರುದ್ಧ ದೂರನ್ನ ನೀಡಿದ್ರು. ಅಂದ್ರೆ ಒಂದ್ ಕಡೆ CP ಯೋಗೇಶ್ವರ್ ನಾಯಕತ್ವ ಬದಲಾವಣೆಯ ಈ ಒಂದು ವಿಷಯಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ, ಚರ್ಚೆಯನ್ನ ಮುನ್ನೆಲೆಗೆ ತರ್ತಿದ್ದಾರೆ. ಇನ್ನೊಂದ್ ಕಡೆ CP ಯೋಗೇಶ್ವರ್ ವಿರುದ್ಧ ಯಡಿಯೂರಪ್ಪ ಬಣದ ಕೆಲವು ಶಾಸಕರು ಅವರದೇ ಆದಂತಹ ತಂತ್ರವನ್ನ ರೂಪಿಸುತ್ತಿದ್ದಾರೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಒಂದಕ್ಕೊಂದು ಸೇರ್ಕೊಂಡು ಕಡೆಗೆ ಈ ರೀತಿಯ ಸ್ವರೂಪವನ್ನ ಪಡ್ಕೊಂಡಿದೆ. ನಮಗೆ ತಿಳಿದು ಬಂದಿರುವಂತಹ ಖಚಿತವಾದಂತಹ ಮಾಹಿತಿಯ ಪ್ರಕಾರ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರೇ ಪುತ್ರ BY ವಿಜಯೇಂದ್ರ ಅವರನ್ನ ದೆಹಲಿಗೆ ಕಳಿಸಿದ್ದಾರೆ. ವಿಜಯೇಂದ್ರ ಇವತ್ತು ರಾಜ್ಯ BJP ಉಸ್ತುವಾರಿ ಅರುಣ್ ಸಿಂಗ್ ಅವರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಸಚಿವ CP ಯೋಗೇಶ್ವರ್ ವಿರುದ್ಧ ದೂರು ನೀಡ್ತಾರೆ. ಯಾಕೆ ಅಂತಂದ್ರೆ ಈಗ CP ಯೋಗೇಶ್ವರ್ ಇತ್ತೀಚೆಗೆ ನಡೆಸುತ್ತಿರುವಂತಹ ಬೆಳವಣಿಗೆಗಳಿಂದಾಗಿ ವಿಚಲಿತರಾಗಿರುವಂತಹ ಯಡಿಯೂರಪ್ಪ ಅದಕ್ಕೋಸ್ಕರನೇ ಶಾಸಕರ ಅಭಿಪ್ರಾಯ ಸಂಗ್ರಹ ಕೂಡ ಅದರಲ್ಲೂ ಹಿಂದೆ ಪರೋಕ್ಷವಾಗಿ ಅವರ ಪಾತ್ರ ಇದ್ದೇ ಇರುತ್ತೆ. ಸೊ ಆಗಿದೆ, ಶಾಸಕರ ಅಭಿಪ್ರಾಯಗಳನ್ನೇ ಆಧಾರವಾಗಿ ಇಟ್ಕೊಂಡು ಈಗ ಹೈಕಮಾಂಡ್ಗೆ ದೂರನ್ನು ನೀಡ್ತಾರೆ. ಒಂದು CP ಯೋಗೇಶ್ವರ್ ಅವರಿಗೆ ಒಂದು ಖಡಕ್ ಸೂಚನೆಯನ್ನ ಕೊಡಿ ಅಂತ, ಜೊತೆ ಇಲ್ಲದಿದ್ರೆ ಅವರನ್ನ ಸಂಪರ್ಕದಿಂದ ಕೈ ಬಿಡಲಿಕ್ಕೆ ಅವಕಾಶವನ್ನು
ಅವಕಾಶವನ್ನ ಮಾಡ್ಕೊಡಿ ಅಂತೇಳಿ ಕೇಳ್ತಿದ್ರೆ, ಅಂದ್ರೆ ತತ್ಕ್ಷಣಕ್ಕೆ ಏನು ಆಗ್ಬಿಡಲ್ಲ ಹರೀಶ್ ನಾಗರಾಜ್. ಆದ್ರೆ ಮುಖ್ಯಮಂತ್ರಿ ಯಡಿಯೂರಪ್ಪ ಒಂದು ಹಂತದ ವೇದಿಕೆಯನ್ನ ಸಿದ್ಧಪಡಿಸಿದ್ದಾರೆ ತನ್ನ ವಿರೋಧಿಗಳನ್ನ ಅಣಿಲಿಕ್ಕೆ ಅಂತ ಕಾಣಿಸ್ತಿದೆ. ಅಂದ್ರೆ ಈಗ ಯೋಗೇಶ್ವರ್ ಅವರು ಈ ಸಂದರ್ಭದಲ್ಲಿ, ಅಂದ್ರೆ ಕರೋನಾ ಸಂದರ್ಭದಲ್ಲಿ ಈ ರೀತಿಯ ರಾಜಕೀಯ ಚಟುವಟಿಕೆಗಳನ್ನ ನಡೆಸೋದ್ರಿಂದ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಧಕ್ಕೆ ಆಗುತ್ತೆ, ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ. ಇಂಥದಕ್ಕೆ ಅವಕಾಶವನ್ನ ಮಾಡಿಕೊಡಬಾರ್ದು. ಕೆಲವು ಸಂದರ್ಭದಲ್ಲಿ ಈ ತರದೇನೋ ನಡೆದಾಗ ಓವರ್ ದ ಫೋನೇ ಇದ್ರ ಬಗ್ಗೆ ಎಲ್ಲ ಚರ್ಚೆ ನಡೆಯುತ್ತೆ, ಮಾತುಕತೆ ನಡೆಯುತ್ತೆ. ಯಡಿಯೂರಪ್ಪನವರೇ ನೇರವಾಗಿ ಮಾತಾಡ್ತಾರೆ ಕೂಡ. ಬಟ್ ಯಾಕೆ ಮಗನ್ ಕಳಿಸ್ಕೊಟ್ರೋ ಉದ್ದೇಶ ಏನು? ಸ್ವತಃ ಈ ಟೈಮ್ನಲ್ಲಿ ದೆಹಲಿಗೆ ಏನಕ್ಕೆ ಬಂದ್ರು ಅವರು? ಈಗ ಫೋನ್ ನೋಡಿ, ರಾಜಕೀಯವಾಗಿ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಕೆಲವು ಸಂದೇಶಗಳನ್ನ ರವಾನಿಸಬೇಕಾಗುತ್ತೆ. ರಾಜಕಾರಣಿಗಳು ಅದನ್ನ ಬಹಳ ಬುದ್ಧಿವಂತಿಕೆಯಿಂದ ನಿರ್ವಹಿಸ್ತಾರೆ. ಈಗ ಮುಖ್ಯಮಂತ್ರಿ ಯಡಿಯೂರಪ್ಪ, ಅರುಣ್ ಸಿಂಗ್ ಇಬ್ಬರ ನಡುವೆ ದೂರವಾಣಿ ಮೂಲಕ ಏನೋ ಚರ್ಚೆ ಆಗಿತ್ತು ಅಂದ್ರೆ ಅದು ಮಾಧ್ಯಮಗಳ ಮುಖಾಂತರ ಪ್ಲಾಂಟ್ ಮಾಡಿಸಬಹುದು ಅಥವಾ ಸುದ್ದಿಗಳನ್ನ ಲೀಕ್ ಮಾಡಬಹುದು. ಜೊತೆಗೆ ಒಂದು ಏನೋ ಬಹಳ ಸ್ಪಷ್ಟವಾದಂತಹ ಅಥವಾ ಖಡಕ್ ಆದಂತಹ ಸಂದೇಶ ರವಾನೆ ಆಗುವಂತ ಸಾಧ್ಯತೆ ಕಡಿಮೆ. ಈಗ ಪುತ್ರ BY ವಿಜಯೇಂದ್ರನ್ನೇ ಕಳಿಸ್ಕೊಟ್ಟಿದ್ದಾರೆ ಅಂದ್ರೆ ಯಡಿಯೂರಪ್ಪ ಈಸ್ ವೆರಿ ಸೀರಿಯಸ್ ಅನ್ನುವಂತ ಮೆಸೇಜ್ ಅನ್ನ ಪಾಸ್ ಮಾಡಿದಂಗಾಗುತ್ತೆ, ಕಂಪ್ಲೇಂಟ್ ಕೊಡ್ತಿದ್ದಾರೆ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಿದಂತಾಗುತ್ತೆ. ಮತ್ತೆ ಹೈಕಮಾಂಡ್ಗೂ ಕೂಡ ಇನ್ ಕೇಸ್ ಇವರು ಕೊಡುವಂತಹ ದೂರು ಮನವರಿಕೆ ಆಗ್ಬಿಟ್ರೆ ನಮಗೆ ಸಂಚಕಾರ ಆಗಬಹುದು ಎನ್ನುವಂತ ಆತಂಕ ಶುರುವಾಗುತ್ತೆ. ಸೊ ಈ ರೀತಿಯ ಸಂದೇಶಗಳನ್ನ ರವಾನಿಸಲಿಕ್ಕೆ ಕೂಡ ಈ ರೀತಿ ತಂತ್ರವನ್ನ ಮಾಡಿರಬಹುದು. ಜೊತೆಗೆ ಈಗ ಒಬ್ಬರಿಗೆ ಒಡೆದು ಅಥವಾ ಒಬ್ಬರನ್ನ ಗುರಿಯಾಗಿರಿಸಿಕೊಂಡು ಹಲವರಿಗೆ ಹಲವು ರೀತಿಯ ಸಂದೇಶಗಳನ್ನ ಕಳಿಸಬಹುದು. ರಾಜಕೀಯವಾಗಿ ಆ ರೀತಿಯ ಸಾಧ್ಯತೆಗಳು ಇರುವ ಕಾರಣಕ್ಕೋಸ್ಕರನೇ ಯಡಿಯೂರಪ್ಪ ಈ ತರದ ಒಂದು ತಂತ್ರಗಾರಿಕೆ ಮಾಡಿರುವ ಸಾಧ್ಯತೆ ಇದೆ. ಈಗ ಫಾರ್ ಎಕ್ಸಾಂಪಲ್ ಇವತ್ತು ವಿಜಯೇಂದ್ರ ಬಂದ ತಕ್ಷಣ ಏನೋ ಹೈಕಮಾಂಡ್ ನಾಳೆ CP ಯೋಗೇಶ್ವರನ ಕೈ ಬಿಟ್ಬಿಡಿ ಅಂತೇನು ಹೇಳಲ್ಲ. ಆದ್ರೆ ಅಟ್ಲೀಸ್ಟ್ ಒಂದು ತಹಬದಿಗೆ ಬರುವಂತ ಪರಿಸ್ಥಿತಿ, ತಹಬದಿಗೆ ಬರುವಂತ ಯಾರು ಮೀಟ್ ಮಾಡ್ತಾರೆ, ಏನೇನು ಬೆಳವಣಿಗೆ ಆಗುತ್ತೆ ಅಂತ. ಥ್ಯಾಂಕ್ ಯು ಸೊ ಮಚ್ ಧರಣೇಶ್ ಬೂಕನಕೆರೆ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ.